स्वागत है आपका अरवन न्यूज़ में। मैं आपके साथ वासंती कलाल। ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ನಾಗರಾಜ್ ಲಂಬೋರು ಪ್ರಯಾಗ್ ಕಲಾದಿಗರು ಭಾಗವಹಿಸ್ತಾ ಇದ್ದೀವಿ. ಇತ್ತೀಚೆಗೆ ಒಂದು ಯಾವುದೋ ಪ್ರತಿಭಟನೆ ವೇಳೆಯಲ್ಲಿ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ಬಹಳ ಸಲ ವಿಚಾರ ಮಾಡ್ತೀವಿ, ಅವ್ರ ಬಗ್ಗೆ ಮಾತಾಡಬಾರದು ಅಂತ ಹೇಳಿದ್ರು ಸಹಿತ ಅವ್ರು ನಮಗೆ ಮಾತಾಡಕ್ಕ ಪ್ರೇರಣೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಕಫ್ ಆಸ್ತಿಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವಕಫ್ ಕಾನೂನನ್ನ ರದ್ದುಪಡಿಸಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದೇನೆ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಬಸನಗೌಡರಿಗೆ ಒಂದು ಮಾತು ಹೇಳ್ತೇನೆ. ಬಸನಗೌಡರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಅವ್ರ ತಂದೆಯವರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ವಕ್ಫ್ ಕಾನೂನು ಜಾರಿಯಲ್ಲಿದೆ. ಬಸನಗೌಡರಿಗೆ ಬಹುತೇಕ ವಕ್ಫ್ ಅನ್ನೋದು ಶಬ್ದದ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಯಾವ ತರ ಮುಜರಾಯಿ ಇಲಾಖೆಯಲ್ಲಿ ಆಸ್ತಿಗಳಿದಾವೋ ಅದರ ಒಡೆತನ, ಮುಜರಾಯಿ ಇಲಾಖೆಗಳ ಒಡೆತನ ಸಹಿತ ಸರ್ಕಾರದಲ್ಲ, ಆಯಾ ಮುಜರಾಯಿ ಸಂಸ್ಥೆಗಳದ್ದು, ಆಯಾ ದೇವಸ್ಥಾನಗಳದ್ದು ಒಡೆತನ ಇರ್ತದೆ. ಇಲ್ಲಿನೂ ಸಹಿತ ವಕ್ಫ್ ಆಸ್ತಿಗಳು ಯಾರು ಕೊಟ್ಟಿದ್ದಲ್ಲ, ಯಾವುದೇ ಸರ್ಕಾರದಿಂದ ಬಂದಂತ ಆಸ್ತಿ ಅಲ್ಲ ಇವು. ಇದನ್ನು ಮೊದಲು ಗಮನಿಸಬೇಕು. ಯಾರು ಖರೀದಿ ತಗೊಂಡಿದ್ದು ಅಲ್ಲ. ಮುಸ್ಲಿಂ ಸಮಾಜಕ್ಕೆ ಸೇರಿದ ವ್ಯಕ್ತಿಗಳು ತಮ್ಮ ಆಸ್ತಿಯನ್ನ, ವಸ್ತುಗಳನ್ನ ತಮ್ಮ ಅಧಿಕಾರವನ್ನ, ಅದರ ಸ್ವತ್ತನ್ನ ತ್ಯಾಗ ಮಾಡಿ ದೇವರ ಹೆಸರ ಮೇಲೆ, ಅಂದ್ರೆ ಅಲ್ಲಾಹನ ಹೆಸರ ಮೇಲೆ ನಾವು ಈ ಆಸ್ತಿಯನ್ನ, ನಾವು ನಮ್ಮ ಹಕ್ಕನ್ನ ಬಿಟ್ಟು ಕೊಡ್ತಾ ಇದ್ದೀವಿ ದೇವರ ಹೆಸರ ಮೇಲೆ ಅಂತ ಯಾರು ಹೇಳಿರ್ತಾರೋ ಆ ಆಸ್ತಿ ವಕ್ಫ್ ಆಸ್ತಿ ಆಗ್ತವೆ. ವಕ್ಫ್ ಅಂದ್ರೆ ಏನು ಅನ್ನೋದು ವಕ್ಫ್ ಕಾನೂನಿನ 3ನೇ ಕಲಮಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸನಗೌಡರಿಗೆ ಟೈಮ್ ಸಿಕ್ಕರೆ ಅದು ತರಿಸಿ ಅಭ್ಯಾಸ ಮಾಡ್ಬೇಕು. ಒಂದ್ಸಲ ವಕ್ಫ್ ಕೊಟ್ಟ ಮೇಲೆ ಆ ವ್ಯಕ್ತಿ ಆಗಲಿ, ಆ ಸಮಾಜ ಆಗಲಿ ಅದನ್ನು ವಾಪಸ್ ತಗೊಳ್ಳಕ್ಕೂ ಸಹಿತ ಆ ವ್ಯಕ್ತಿಗೆ ಮತ್ತು ಆ ಸಮಾಜಕ್ಕೆ ಅಧಿಕಾರ ಇಲ್ಲ. ಅದು ದೇವರ ಆಸ್ತಿ. ಅದಕ್ಕೆ ಬಸನಗೌಡರಿಗೆ ನಂದೊಂದು ವಿನಂತಿ ಮತ್ತು ಸಲಹೆ ಏನಂದ್ರೆ, ಕಾನೂನುಗಳನ್ನ ಬಹಳ ಸಂವಿಧಾನ ಬಗ್ಗೆ ಮಾತಾಡ್ತಾರ. ಸಂವಿಧಾನದ ಗಂಧ ಗಾಳಿನೂ ಅವ್ರಿಗೆ ಬಡ್ದಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಅಂತವ್ರು ಇವತ್ತು ಕಾನೂನು ಬಗ್ಗೆ ಮಾತಾಡ್ತಾರೆ. ಈ ವಕ್ಫ್ ಕಾನೂನು ಬಗ್ಗೆ, ಮುಸ್ಲಿಮರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನೂ ಹಕ್ಕಿಲ್ಲ. ಇವರು ಯಾವಾಗ ಅಭ್ಯಾಸ ಮಾಡಿದ್ರು? ಈ ಶಿಕ್ಷಣ ಯಾವಾಗ ಕಲ್ತ್ರಿ ಇವರು? JDS ದಿಂದ ಚುನಾವಣೆಗೆ ನಿಂತು ಸೋತಾಗ ಇವರು ಈ ಶಿಕ್ಷಣ ಕಲ್ತಿದ್ದಿಲ್ಲ. ನಾವಾಗಿ ವಕ್ಫ್ ಕಾನೂನು, ಮುಸ್ಲಿಮರ ಬಗ್ಗೆ ಏನೂ ಅರಿವು ಇರಲಿಲ್ಲ ಇವರಿಗೆ. ಮನೆ ತಿರುಗಾಡಿ ಮುಸ್ಲಿಮರಿಗೆ ಮತಭಿಕ್ಷೆ ಬೇಡುವಾಗ, ಮನೆ ತಿರುಗಾಡಿ ವಿನಂತಿ ಮಾಡುವಾಗ ಈ ವಕಫ್ ಕಾನೂನಲ್ಲಿ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ, ಅವ್ರಿಗೆ ದೇಶ ಇದು ವಿಭಾಗ ಆಗಿದೆ ಅಂತ ಹೇಳುದು ಈ ಶಿಕ್ಷಣ ಇರಲಿಲ್ಲ ಅವರಿಗೆ, ಇದು ಬುದ್ಧಿ ಇರಲಿಲ್ಲ ಅವ್ರಿಗೆ. ಅವಾಗ ಮಾತೆತ್ತಿದ್ರೆ ಅವರು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ, ಪಾಕಿಸ್ತಾನ ಮುಸ್ಲಿಮರ ದೇಶ ಅಲ್ಲ. ಪಾಕಿಸ್ತಾನ ವಿಭಜನೆ ಮಾಡಿದವರೇ ಸಂಘ ಪರಿವಾರದವರು. ಯಾಕಂತ ಕೇಳಿದ್ರೆ ಇಲ್ಲಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡ್ಬೇಕು ನಾವು. ಪಾಕಿಸ್ತಾನ ಹೊಡೆದು ಕೊಟ್ರೆ ನಾವೇ ಇಲ್ಲಿ ಆಳಬಹುದು, ಅವ್ರ ಪಾಲುದಾರಿಕೆ ಇಲ್ಲಿ ಬೇಡ, ಮುಸ್ಲಿಮರು ಸಹಿತ ಈ ದೇಶಕ್ಕೆ
ಸ್ವಾತಂತ್ರ್ಯ ತರಲಿಕ್ಕೆ ಬಹಳ ಹಕ್ಕುದಾರಿದ್ದಾರೆ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ರೆ ಕಾಂಪಿಟೇಷನ್ ಆಗ್ತದೆ, ಪ್ರಬಲ ಸ್ಪರ್ಧೆ ಆಗ್ತಾರೆ ಅಧಿಕಾರಕ್ಕೆ ಅಂತ ಹೇಳಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿನೇ, ಸುಮಾರು 25 ಪೂರ್ವದಲ್ಲಿನೇ ಮೊದಲೇನೆ ಅವರು ಈ ದೇಶ ವಿಭಾಗ ಆಗ್ಬೇಕು ಅಂತ ಹೇಳಿ ಬ್ರಿಟಿಷರು ಒತ್ತಡ ಹಾಕ್ತಾ ಇದ್ರು. ಮತ್ತು ಹಿಂದೂ ಮಹಾಸಭಾ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿರ್ಣಯನೂ ಕೈಗೊಂಡಿದ್ದ ರೆಕಾರ್ಡ್ಗಳಿದಾವ. ದಯವಿಟ್ಟು ಬಸನಗೌಡರ ಹೋಗಿ ನೋಡ್ಕೋಬೇಕು. ಬಸನಗೌಡರಿಗೆ ತಿಳ್ಕೊಳ್ಳೋದಿತ್ತಂದ್ರ ಹೋಗಿ ನೋಡ್ಬೇಕು ಹಿಂದೂ ಮಹಾಸಭಾ ನಿರ್ಣಯಗಳನ್ನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ಸಂಪುಟಗಳಲ್ಲಿ ಪುಸ್ತಕ ಬರೆದಿದ್ದಾರೆ. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಆ 10 ಪುಸ್ತಕಗಳನ್ನ ಸಂಪುಟ ರೂಪದಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಬಸನಗೌಡರು ಅವು ತರಿಸಿ ಓದಬೇಕಂತೇಳಿ ನನ್ನ ವಿನಂತಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ. ಮಾತೆತ್ತಿದ್ರೆ ಪಾಕಿಸ್ತಾನ ಕೊಟ್ಬಿಟ್ಟಿದೆ, ಹೋಗ್ಬೇಕು. ಪಾಕಿಸ್ತಾನ ಹೋಗ್ಲಿಕ್ಕೆ ಹೇಳಲಿಕ್ಕೆ ನೀವ್ಯಾರು? ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಲಿಕ್ಕೆ ಹೇಳಲಿಕ್ಕೆ ನೀವ್ಯಾರು? ಈ ದೇಶ ನಿಮ್ಮದ? ಈ ದೇಶ ನಿಮ್ಮದು. ಎಷ್ಟು ಹಕ್ಕಿದೆ ಬದುಕಲಿಕ್ಕೆ, ಬಾಳಲಿಕ್ಕೆ, ಅಷ್ಟೇ ಮುಸ್ಲಿಮರಿಗೂ ಹಕ್ಕಿದೆ ದೇಶಕ್ಕೆ, ಈ ದೇಶದ ಮೇಲೆ. ಈ ದೇಶ ಯಾವುದೇ ಒಂದು ಧರ್ಮ ಜಾತಿಯ ವ್ಯಕ್ತಿಗಳ ಸ್ವತ್ತಲ್ಲ ಈ ದೇಶ. ಈ ದೇಶಕ್ಕಾಗಿ ಈ ದೇಶದಲ್ಲಿ ಯಾರು ಹೋರಾಟ ಮಾಡಿದಾರ ಅವ್ರದ್ದು ಹಕ್ಕಿದೆ. ಇಲ್ಲಿ ಮಾತೆತ್ತಿದ್ರೆ ಅವರು ನಾಲ್ಗೆಯನ್ನು ಹರಿಬಿಟ್ಟು ಕೇವಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ. ಮತ್ತೆ ಅವಾಗ ನೀವು JDS ಸ್ಪರ್ಧೆ ಮಾಡಿ ಸೋತಾಗ ಯಾಕೆ ಗೊತ್ತಾಗ್ಲಿಲ್ಲ ನಿಮಗೆ? ಅವಾಗ ಮುಸ್ಲಿಮರ ಸಲುವಾಗಿ ಪಾಕಿಸ್ತಾನ ಕೊಟ್ಟರೆ ನೀವು ಅಲ್ಲೇ ಹೋಗ್ರಿ, ಮತ್ತೆ ನೀವು ಮತ ಬಿಡ್ಲಿಕ್ಕೆ ಅಲ್ಲೇ ಹೋಗ್ಬೋದಾಗಿತ್ತಲ್ಲ. ಇಲ್ಲಿ ಮುಸ್ಲಿಮರಿಗೆ ಯಾಕೆ ನೀವು ಮತ ಬಿಡಿದ್ರಿ? ನೀವು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀರಿ. ನಿಮ್ಮ ನಾಲ್ಗೆ ಮೇಲೆ ಹಿಡುತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಆ ಶಾಸಕ ಸ್ಥಾನದ ಗೌರವವನ್ನು ಕಾಪಾಡ್ತಾ, ನಿಮಗೆ ಗೌರವ ಇಲ್ಲದೆ ಇದ್ರು ಆ ಶಾಸಕ ಸ್ಥಾನಕ್ಕಾಗಿ ನೀವು ಒಂದು ಗೌರವ ಕೊಟ್ಟು ನಿಮ್ಮ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 5 ಲಕ್ಷ ಮುಸ್ಲಿಮರು, 5 ಲಕ್ಷಕ್ಕಿಂತ ಮೇಲ್ಪಟ್ಟು ಮುಸ್ಲಿಮರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿನ ಹಾಳು ಮಾಡ್ಕೊಂಡಿದ್ದಾರೆ. ನೀವು ಯಾವ ಪಕ್ಷದಲ್ಲಿದ್ದೀರಿ ಗೊತ್ತಾ ನಿಮಗ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತದಾನ ಹಕ್ಕು ಕೊಡ್ತಿದ್ರ. ನಮಗೆ ಸ್ವಾತಂತ್ರ್ಯ ಬೇಡತ್ತ ಬ್ರಿಟಿಷರಿಗೆ ಬರ್ಕೊಟ್ಟಂತ ಪಕ್ಷದಲ್ಲಿ ಇದ್ದೀರಿ ನೀವು ಇವತ್ತ. ಆ ಸಂಸ್ಕೃತಿಯ, ಆ ಸಂತತಿಯ ಪಕ್ಷದಲ್ಲಿ ಇದ್ದೀರಿ ಇವತ್ತು. ನೀವು ಅರಿವು ಮಾಡ್ಕೋಬೇಕು. ನೀವು ಇವತ್ತ ಸಾವರ್ಕರ್ ಅವರು, ಅವರ ಟೀಮ್ ಇದನ್ನು ಬರ್ಕೊಟ್ಟಿದ್ದ ರೆಕಾರ್ಡ್ಗಳಲ್ಲಿದೆ. ಇವತ್ತ ನೀವು ಅಭ್ಯಾಸ ಮಾಡೋಕೆ ಇದೆಲ್ಲ. ಇನ್ನ ಭಾರತದ ಮುಸ್ಲಿಮ್ರು ಯಾರು? ತಮ್ಮ ತಿಳುವಳಿಕೆಗೆ ಒಂದು ಮಾತು ಹೇಳ್ತೀನಿ ನಾನು. ಇಲ್ಲಿ ಭಾರತದ ಮುಸ್ಲಿಮರು ಮೊದಲು ಈ ದೇಶದ ಆದಿವಾಸಿಗಳು ಮತ್ತು ಈ ದೇಶದ ದಲಿತರು, ದ್ರಾವಿಡರು, ಇಲ್ಲಿಯವರು, ಇವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರು. ಅವಾಗ ಇವರು ಇಲ್ಲಿ ಮುಸ್ಲಿಮರಾದರು. ಇವರೆಲ್ಲರೂ ಏನು ಅಪಪ್ರಚಾರ ಮಾಡ್ತಾರೆ? ಮೊಘಲರು ಬಂದರು, ಬಂಡಾಯ ದೇಶಕ್ಕೆ ಬಂದರು, ಮತಾಂತರ ಮಾಡಿದ್ರು, ಎಲ್ಲ ಸುಳ್ಳು. ಮೊಘಲರು ಬಂದರು, ಅವ್ರು ಆಳ್ವಿ ಮಾಡಿದ್ರು, ತಮ್ಮ ಕಾಲ ಮುಗಿಸಿದ್ರು, ಅವ್ರು ಹೋಗಿಬಿಟ್ರು. ಇಲ್ಲಿ ಮುಸ್ಲಿಮರಿಗೂ ಆ ಮೊಘಲರಿಗೂ ಪರದೇಶದಿಂದ ಬಂದಂಥ ಮುಸ್ಲಿಮರಿಗೂ ಏನೇನೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಆಳಲಿಕ್ಕೆ ಬಂದರು, ಆಳಿ ಹೋದರು. ಇವರು ಮಾತನಾಡ್ತಾ ಹೇಳಿದ್ದಾರೆ, ಬಿಹಾರದ ಒಂದು ಯಾವ ವಿಶ್ವವಿದ್ಯಾಲಯ 800-900 ವರ್ಷದ್ದು ಹೊಡೆದು ಹಾಕಿದ್ರು. ಆ ಹೊಡೆದು ಹಾಕಿದಾರೋ ಬಿಟ್ಟಿದಾರೋ ನೀವು ಸುಳ್ಳು ಇತಿಹಾಸ ಬರೀತಾ ಇದ್ದೀರಿ, ಸುಳ್ಳು ಇತಿಹಾಸಗಳನ್ನು ಹೇಳ್ತಾ ಇದ್ದೀರಿ. ಇಸ್ಲಾಂ ಧರ್ಮದಲ್ಲಿ ಬೇರೆಯವರ ಆಸ್ತಿ ಪಾಸ್ತಿ, ಪ್ರಾಣ, ಧಾರ್ಮಿಕ ಸ್ಥಳಗಳು, ವಿದ್ಯಾಲಯಗಳಿರಲಿ, ಏನೇ ಇರಲಿ, ಅವನ್ನು ಟಚ್ ಮಾಡಿದ್ರ, ಅವನ್ನು ಹಾಳಾಗಿಡೋದ್ರ ಅವನು ಮುಸ್ಲಿಮ್ನಲ್ಲ, ಇಸ್ಲಾಂ ಧರ್ಮೇನಲ್ಲ ಅಂತೇಳಿ ಗ್ರಂಥಗಳು ಸಾರಿ ಸಾರಿ ಹೇಳ್ತವೆ. ಅದು ಆಗಲಿ ಸಾಧ್ಯನೇ ಇಲ್ಲ. ಇದೆಲ್ಲಾನು ಸಂಘ ಪರಿವಾರದವರು ಇತಿಹಾಸದ ಫಲದಿಂದ ನೀವು ಈ ತರ ಮಾತಾಡ್ತಾ ಇದ್ದೀರಿ. ಈ ದೇಶದ ಮುಸ್ಲಿಮರು, ಈ ದೇಶದ ಪ್ರೇಮಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ, ಈ ದೇಶದಲ್ಲಿ ಮಣ್ಣಾಗ್ತಾರೆ ಅವರು. ನೀವು ಯಾವ ತರ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಮಣ್ಣಾಗ್ತೀರಿ, ಅದೇ ತರ ಮುಸ್ಲಿಮರಿಗೂ ಅಷ್ಟೇ ಹಕ್ಕಿದೆ, ನಿಮಗೂ ಅಷ್ಟೇ ಹಕ್ಕಿದೆ. ಈ ದೇಶಕ್ಕೆ ಇಸ್ಲಾಂ ಯಾವಾಗ ಬಂತು ಅಂತ ಕೇಳಿದ್ರೆ 570ನೇ ಇಸ್ವಿ, ಕ್ರಿಸ್ತಶಕ 570 ಇಸ್ವಿನಲ್ಲಿ ಈ ದೇಶಕ್ಕೆ ಮೊದಲಿಗೆ ಕೇರಳದಲ್ಲಿ ಇಸ್ಲಾಂ ಬಂತು. ಕೇರಳದಲ್ಲಿ ಯಾವ ತರ ಇಸ್ಲಾಂ ಬಂತು ಅಂತ ಕೇಳಿದ್ರೆ, ಅಲ್ಲಿ ಪೆರುಮಾಳ್ ಚೇರ್ಮನ್ ಅಂತ ಹೇಳೊಬ್ಬ ರಾಜ ಇದ್ದಲ್ಲಿ.
ಆ ಟೈಮ್ದಲ್ಲಿ ಅರಬಸ್ಥಾನದ ಜನ ಕೇರಳ ಮತ್ತು ಸಮುದ್ರದ ಏನು ಗಡಿಯಲ್ಲಿ ಕರಾವಳಿ ಪ್ರದೇಶಗಳಿದಾವ ಅಲ್ಲಿ ವ್ಯಾಪಾರಕ್ಕೋಸ್ಕರ ಅರಬಸ್ಥಾನದ ಮುಸ್ಲಿಮರಲ್ಲಿ ಬರುವುದು ಹೋಗುದು ಮಾಡ್ತಿದ್ರು, ವರ್ಷಾನುಗಟ್ಟಲೆ ಇಲ್ಲಿ ಇರ್ತಿದ್ರು. ಅವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ ಅವ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಆ ಚರ್ಚೆಗಳಲ್ಲಿ ಭಾಗವಹಿಸಿದಾಗ ಆ ರಾಜನ ಆಸ್ಥಾನದಲ್ಲಿ ಅಲ್ಲಿ ವಿದ್ವಾಂಸರು ಬಂದು ಚರ್ಚೆಗಳು ಮಾಡಿದಾಗ ಅವನಿಗೆ ಪ್ರಭಾವಿತ ಆಗ್ತಾನು. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನ ಕಾಣಬೇಕು, ನಾನು ನೋಡಿ ಬರಬೇಕು ಅಂತೇಳಿ. ಯಾವ ತರ ನಾವಿಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಮತ್ತು ದೊಡ್ಡ ದೊಡ್ಡ ಗುರುಗಳಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಂತೀವಿ, ಅದೇ ತರ ಆ ಚೇರ್ಮನ್ ಅಂತ ರಾಜನ ವಿಚಾರ ಬರ್ತದೆ. ಅವನು ಅರಬಸ್ಥಾನಕ್ಕೆ ಹೋಗ್ತಾನೆ, ಸೌದಿಗೆ ಹೋಗಿ ತನ್ನೆಲ್ಲ ಪರಿವಾರದ ಜೊತೆ ಹೋಗ್ತಾನೆ, ಅವ್ರ ತಮ್ಮನ ಜೊತೆ ಹೋಗ್ತಾನೆ. ಎಲ್ಲರೂ ಹೋಗಿ ಅವರಲ್ಲಿದ್ದು ಸುಮಾರು ದಿವಸಗಳ ಕಾಲಿದ್ದು ಅವರಿಂದ ಪ್ರಭಾವಿತರಾಗಿ ಅಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿ ವಾಪಸ್ ಬರ್ತಾನ. ವಾಪಸ್ ಬರುವಾಗ ಯಮನ್ ದೇಶದ ಮುಖಾಂತರ ಬರುವಾಗ, ಅವಾಗ ಈಗ ನಂಗೆ ವಿಮಾನ ರೈಲ್ವೆ ಗಾಡಿ ಇರಲಿಲ್ಲ, ಅವ್ರು ಕುದುರೆಯೋ ಆನೆ ಥರ ಏನು ಬರ್ತಿರ್ಬೇಕು ಅವಾಗಿಂದು ಪದ್ಧತಿ ಪ್ರಕಾರ. ಅಲ್ಲಿ ಅವನು ಅಸ್ವಸ್ಥನಾಗಿ ಯಮನ್ ದೇಶದಲ್ಲಿ ಅವನು ತೀರೋಗ್ತಾನೆ. ಇವತ್ತಿಗೂ ಯಮನ್ ದೇಶದಲ್ಲಿ ಪೆರುಮಾಳ್ ಚೇರ್ಮನ್ ರಾಜನ ಸಮಾಧಿ ಇದೆ ಇವತ್ತು. ಮುಂದೆ ಅವರು ಒಂದು ಮಾತು ತಗೋತಾನೆ ತನ್ನ ಜೊತೆ ಬಂದಂಥ ಎಲ್ಲ ಜನರಿಗೆ. ಅವನು ಏನು ತಗೋತಾನೆ, ನೀವು ಭಾರತದಲ್ಲಿ ಹೋಗಿ ಇದು ಇಸ್ಲಾಂ ಧರ್ಮ ನಾವೇನು ಸ್ವೀಕಾರ ಮಾಡಿವಿ ಎಲ್ಲರೂ, ಇದನ್ನು ನೀವು ಅಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು, ಇದ್ರ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ನೀವು ತಿಳುವಳಿಕೆ ಹೇಳ್ಬೇಕಂತ ಹೇಳಿದಾಗ, ನಂತರ ಇದು 570ನೇ ಇಸ್ವಿನಲ್ಲಿ ಕೇರಳದಲ್ಲಿ ಪ್ರಾರಂಭವಾದಂಥ ಇಸ್ಲಾಂ ಧರ್ಮ ಇಡೀ ಭಾರತ ದೇಶದಲ್ಲಿ ದ್ರಾವಿಡರು ಮತ್ತು ಈ ಏನು ದಲಿತರು ಇದ್ರು ಇವರೆಲ್ಲರೂ ಪ್ರಭಾವಿತರಾಗಿ ಎಲ್ಲರೂ ಮುಸ್ಲಿಮರಾಗ್ಯಾರ, ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಯಾರ. ಯಾರು ಪರದೇಶದಿಂದ ಬಂದವರಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಬಸನಗೌಡ ತಿಳುವಳಿಕೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಇದ್ರ ಸಂಶೋಧನೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಬಸನಗೌಡರು ವಿದ್ವಾಂಸರ ಕಡೆ ತಿಳ್ಕೊಬೇಕು. ಇಲ್ಲ ನಾವು ನಮ್ಮ ಜೊತೆ ಸಂವಾದಕ್ಕೆ ಅವ್ರು ಬರ್ತಿದ್ರೆ ನಾವು ತಯಾರಿದ್ವಿ. ಅದು ಇನ್ನ ಮಾತೆತ್ತಿದ್ರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರನ್ನ ಪಾಕಿಸ್ತಾನ ಕಳ್ಸಂತ ಹೇಳಿದ್ದಾರೆ. ಎಂಥ ಸುಳ್ಳುಗಳು ಹೇಳುವುದಿಲ್ಲ. ಈ ದೇಶ ವಿಭಜನೆ ಆದಮೇಲೆ ಸಂವಿಧಾನದ ಘಟನಾ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೇಮಿಸ್ತಾರೆ. ನೇಮಿಸಿದ ಮೇಲೆ ಸಂವಿಧಾನ ಬರೀತಾರೆ. ಈ ದೇಶದಲ್ಲಿ ಇದ್ದಂಥ ಮುಸ್ಲಿಮರು ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿಯ ಧರ್ಮದವರು ಸಮಾನವಾಗಿ ಬದುಕಬೇಕು, ಸಮಾನವಾಗಿ ಇರಬೇಕು ಅಂತೇಳಿ ಅವರ ಹಕ್ಕುಗಳನ್ನು ವಿಂಗಡಿಸಿ ಅವರಿಲ್ಲಿ ಸಂವಿಧಾನನೇ ಬರೆದಿದ್ದಾರೆ ಅಂದಮೇಲೆ ಅವರು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿತ್ತು ಅಂತ ಎಲ್ಲಿ ಹೇಳಿದ್ರು? ದಲಿತರನ್ನ ಪ್ರಚೋದನೆಗೊಳಪಡಿಸಬೇಕು, ದಲಿತರಿಗೆ ಮತ್ತು ಮುಸ್ಲಿಮರಿಗೆ ದ್ವೇಷ ತರಬೇಕಂತ ಹೇಳಿ ನೀವು ಇದೇನು ಹೇಳ್ತಾ ಇದ್ದೀರಿ, ಇದು ನಡೆಯುವುದಿಲ್ಲ. ಯಾಕಂತ ಕೇಳಿದ್ರೆ ದಲಿತರ ಮತ್ತು ಮುಸ್ಲಿಮರ ಬೇರುಗಳು ಬಹಳ ಆಳವಾಗಿ ಬೇರೂರಿದಾವೆ. ಯಾವ ದಲಿತರಿಗೆ ಸಮಾನತೆ ಕೊಟ್ಟರೆ ನಾವು ಇರುವುದಿಲ್ಲ ಅಂತ ಹೇಳದಂಥವ್ರು ಇವತ್ತು ನೀವು ದಲಿತರಿಗೆ ಓಲೈಸಲಿಕ್ಕೆ ಇದು ಪ್ರಚೋದನೆ ಮಾತುಗಳನ್ನು ಆಡ್ತಾ ಇದ್ದೀರಿ. ಎಷ್ಟು ಜನ ನೀವು ದಲಿತರಿಗೆ ಸಮಾನತೆ ಹಕ್ಕು ಕೊಟ್ಟಿದ್ದೀರಿ? ಎಷ್ಟು ಜನ ದಲಿತರಿಗೆ ಸಹಭೋಜನ ಮಾಡಿದ್ದೀರಿ? ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದಲಿತರನ್ನ, ಇಲ್ಲಿ ಅಷ್ಟೇ ಅಲ್ಲ, ಈ ಒಂದು ಸೌದಿ ಅರೇಬಿಯಾದಲ್ಲಿ ಸಹಿತ ದಲಿತರನ್ನ ಸಹಭೋಜನಕ್ಕಾಗಿ ಸಹಬಾಳ್ವೆಗಾಗಿ ತಗೊಂಡು ಹೋದವರು ಮುಸ್ಲಿಮರಿದ್ದಾರೆ, ದಲಿತರ ಜೊತೆ ಕೂಡಿದವರು ಮುಸ್ಲಿಮರಿದ್ದಾರೆ. ಇದು ತಿಳ್ಕೋಬೇಕು ಬಸನಗೌಡ. ಇತ್ತೀಚೆಗೆ ಮನುಗೋಳ ವಿಷಯ ಒಂದು ಸ್ಥಳದ ಬಗ್ಗೆ ದಲಿತರನ್ನ ಪ್ರಚೋದನೆ ಮಾಡಿ ಅವರನ್ನ ಸ್ಟ್ರೈಕ್ ಮಾಡಕ್ಕೆ ಹಚ್ಚಿ ನೀವು ದ್ವೇಷ ಹರಡ್ತಾ ಇದ್ದೀರಿ, ಇದು ಯಶಸ್ವಿ ಆಗುವುದಿಲ್ಲ. ಇದು ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಇನ್ನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಿದ್ರಿ ಇವತ್ತು, ನೀವು ಎಲ್ಲಿಗೆ ಬಂದು ಮುಟ್ಟಿದಿರಿ? ಸ್ವಲ್ಪ ತಿರುಗಿ ಅವಲೋಕನ ಮಾಡಿಕೊಂಡು ಒಳ್ಳೇದತ್ತು ನಾ ಹೇಳ್ತೇನೆ. ನೀವು ಇನ್ನೊಬ್ಬರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕಿಂತಲೂ ನಿಮ್ಮದ ನೀವೇ ತಿಳ್ಕೊಂಡ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಸತ್ಯ ಹರಿಶ್ಚಂದ್ರನ ವಂಶಜರೇ ಒಂದು ವೇಳೆ ಆಗಿದ್ರೆ ನಾವೊಂದು ಕೆಲವುಗಳು ವಿಷಯಗಳು ಹೇಳ್ತೀನಿ, ಅವಕ್ಕೆ ಉತ್ತರ ಕೊಡ್ಬೇಕು ನೀವು. ಹಿರೇಬೇನೂರದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ನೀವು ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷಿದ್ರಿ. ಅವಾಗ ಸುಮಾರು 200 ಜನರ ಹೆಸರಲ್ಲೇ ಅವರ ಆಸ್ತಿಗಳ ಮೇಲೆ ಸಾಲ ತಗೊಂಡು ಆ ಹಣವನ್ನು ಜ್ಞಾನಯೋಗಿ ಸಿದ್ದೇಶ್ವರ ಸಹಕಾರಿ ಕಾರ್ಖಾನೆ ಹಿರೇಬೇನೂರದಲ್ಲಿ ಸ್ಥಾಪನೆ ಮಾಡಿದ್ರಿ ನೀವು. ಆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಕ್ಕರೆ ಪರಿಣಿತಿ ತಗೊಂಡು ಬಂದಂಥ ಒಬ್ಬ BS ಪಾಟೀಲ್ ಅನ್ನಂಥ ಒಬ್ಬ ವ್ಯಕ್ತಿ ಜೊತೆ ಸೇರಿ ಅವ್ರು ಸಾಲಗಾರ ಮಾಡಿದ್ರಿ. ಅವರನ್ನ ಈ ಕಡೆ ಬ್ಯಾಂಕ್ ದಿವಾಳಿ ಮಾಡಿದ್ರಿ. ಸಿದ್ದೇಶ್ವರ ಬ್ಯಾಂಕ್ ನಿಮ್ಮ ಕೈಯಲ್ಲಿ ದಿವಾಳಿ ಆಯಿತು. ಅವರನ್ನು ರೈತರನ್ನ ಸಾಲಗಾರ ಮಾಡಿದ್ರಿ. ಆ ಸಾಲ ತುಂಬಲಿಲ್ಲ ನೀವು. ಕೊನೆಗೆ ಎಲ್ಲಿಗೆ ಬಂತು ಪರಿಸ್ಥಿತಿ ಅದಂದ್ರೆ OTS ಮಾಡಿ, ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರ ಸಾಲ ತುಂಬಂತ ಪರಿಸ್ಥಿತಿ ಬಂತು ರೈತರಿಗೆ. ರೈತರ ಆಸ್ತಿಗಳ ಮೇಲೆ ಬೋಜಾ ಕೂತಿತ್ತು. ರೈತರ ಆಸ್ತಿಗಳು ಓಪನ್ ಇರಲಿಲ್ಲ.
ಅವ್ರು ನಿಮ್ಮ ಮನೆಗೆ ಎಡತಾಗ್ತಾ ಇದ್ರು. ಮುಂದೆ ನೀವು OTS ಮೇಲೆ ಸಾಲ ತುಂಬಿದ್ರಿ. ನಾನು ಪೂರ್ತಿ ಡೀಟೇಲ್ ಹೇಳೋದಿಲ್ಲ, ನೀವೇ ಹೇಳ್ಬೇಕು ಅದನ್ನ. 82 ಕೋಟಿ ರೂಪಾಯಿಗೆ ನೀವು ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ. ಆ ರೈತರಿಗೆ ನೀವು ಅದರ ಲಾಭಾಂಶ ಕೊಡ್ಬೋದಾಗಿತ್ತಲ್ಲ. 82 ಕೋಟಿಗೆ ಮಾರಿ ಲಾಭ ತಗೊಂಡ್ರಿ ನೀವು. ಆ ರೈತರಿಗೆ ಯಾಕೆ ಲಾಭ ಕೊಡ್ಲಿಲ್ಲ ನೀವು? ಅವ್ರು ಕೇವಲ OTS ಮಾಡಿ 5 ಲಕ್ಷ ರೂಪಾಯಿ ಸಾಲ ತುಂಬಿದ್ರಿ. ಅವ್ರದ್ದು 15 ಲಕ್ಷ ಆಗಿತ್ತು ಸಾಲ, ಬಡ್ಡಿ ಗಂಟು ಕೂಡಿ. ಈ ಕಾರಣದಿಂದ ಸಿದ್ದೇಶ್ವರ ಬ್ಯಾಂಕ್ ಹಾಳಾಯ್ತು. ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ, ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅದು. ಶೆಡ್ಯೂಲ್ಡ್ ಬ್ಯಾಂಕ್ ಆಗಂತ ಆ ಗ್ರೇಡಿಗೆ ಮುಟ್ಟಂತ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಒಂದು ಕಾಲದಲ್ಲಿ ಸೂಪರ್ ಶೀಡ್ ಆಗಂತ ಪರಿಸ್ಥಿತಿ ಬರುತ್ತೆ ನಿಮ್ಮ ಕೈಯಲ್ಲಿ. ಅದು ಮುಂದೆ ಸಿದ್ದಸಿರಿ ಬ್ಯಾಂಕ್ ಅಂತ ಮಾಡಿದ್ರಿ. ಅದೊಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಅದರದೆಲ್ಲ ಇಡೀ ಜಿಲ್ಲಾ ತುಂಬ ಬ್ರಾಂಚ್ಗಳನ್ನು ಮಾಡಿ ಅದರ ಮುಖಾಂತರ ಜನರ ದುಡ್ಡನ್ನು ಕಲೆಕ್ಟ್ ಮಾಡಿದ್ರಿ. ಬ್ಯಾಂಕಿಂಗ್ ಅಂತೇಳಿ ಪ್ರಚಾರ ಮಾಡ್ತೀರಿ. ಯಾವ ಹಕ್ಕಿದೆ ನಿಮಗದು? ಸಿದ್ದಸಿರಿ ಒಂದು ಸೊಸೈಟಿ, ಅದು ಸೌಹಾರ್ದ ಸೊಸೈಟಿ. ಬ್ಯಾಂಕ್ ಅಂತೇಳಿ ಜನರಿಗೆ ನಂಬಿಸಿ ಕೋಟ್ಯಾನುಗಟ್ಟಲೆ ದುಡ್ಡಲ್ಲಿ ಶೇಖರಣೆ ಮಾಡಿದ್ರಿ. ಸ್ವಲ್ಪ ಅದ್ರ ಬಗ್ಗೆನೂ ಬಹಿರಂಗ ಮಾಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ. ಹಿಂದೆ ಬಹಿರಂಗ ಮಾಡಲಿಲ್ಲ. ತಾವು ಒಂದು ವೇಳೆ ಸತ್ಯವಂತರಾಗಿದ್ರೆ, ಪ್ರಾಮಾಣಿಕರಾಗಿದ್ರೆ, ಯಾರ್ಯಾರು ಎಷ್ಟು ಶೇರ್ ಕೊಟ್ಟಿದ್ದಾರೆ, ಅದು ಎಷ್ಟು ಬೆಳೆದಿದೆ, ಅದರದ ಆಡಿಟ್ ರಿಪೋರ್ಟನ್ನು ಬಹಿರಂಗಪಡಿಸಿದ್ರೆ ನಾವು ನಿಮ್ಮ ಧನ್ಯವಾದಗಳನ್ನು ಹೇಳ್ತೀವಿ. ಚಿಂಚೋಳಿಯಲ್ಲಿ ಅದೇ ದುಡ್ಡು ತೊಗೊಂಡೋಗಿ 2,000 ಕೋಟಿ ದುಡ್ಡು ಖರ್ಚು ಮಾಡಿ ನೀವು ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಮಾಡಿದ್ರಿ. ಯಾರು ದುಡ್ಡದು? ನಿಮ್ಮ ಸೂಪರ್ ಮಾರ್ಕೆಟ್ಗಳು, ನಿಮ್ಮ ಸಿದ್ದೇಶ್ವರ ಆಸ್ಪತ್ರೆಗಳು. ನೀವು ಮೊದಲೇನಿದ್ರಿ, ಇವತ್ತು ನೀವು ಏನೇನು ಮಾಡಕತ್ತೀರಿ? ಎಲ್ಲಿಂದ ಬತ್ತು ದುಡ್ಡ? ಇದನ್ನು ನೀವು ಸಿದ್ದೇಶ್ವರ ಸ್ವಾಮೀಜಿ ಹೆಸರಿನಿಂದ ನೀವು ಇವತ್ತು ಅವ್ರ ಹೆಸರನ್ನು ಮುಂದೆ ಮಾಡಿ ಅವ್ರ ಫೋಟೋಗಳು ಇಡೀ ಜಿಲ್ಲೆ ತುಂಬ ಹಾಕಿ, ನಿಮ್ಮದೇ ಇತ್ತು ಅಂದ್ರೆ ನಿಮ್ಮ ಮೇಲೆ ಜನರು ವಿಶ್ವಾಸ ಇದ್ರೆ ನಿಮ್ಮದೇ ಫೋಟೋ ಹಾಕೋರಿ. ಸಿದ್ದೇಶ್ವರ ಸ್ವಾಮಿಗಳ ಮುಖಕ್ಕೆ ಹಾಕಿ ನಿಮ್ಮದು ಇದು ನೀವು ಮಾಡಿದ್ದೆಲ್ಲ ಅವ್ರ ಮುಖದ ಮೇಲೆ ಹಾಕಿದ್ದು ಮಾಡ್ತೀರಿ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ. ನಮ್ಮ ಸರ್ಕಾರದ ಮಾಜಿ ಮಂತ್ರಿ ನಾಗೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದಿರಿ. ಅವರು ಭ್ರಷ್ಟಾಚಾರ, ಆ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಆಗಿಂದಾಗ COD ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ನಿಮ್ಮ BJP ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ.